ಮಾತಾಡೋರು ಎಷ್ಟೋ ಟೈಮಲ್ಲಿ ನಾನು ಅಳ್ತಿದ್ದೆ. ನಾನು ಒಂದ್ ಬಿಯರ್ ಕುಡ್ಕೊಳ್ಳೋದು ಅಳ್ಕೊಂಡ್ ಕೂತ್ಕೊಳ್ಳೋದು, ಮಗ ನೆನ್ಪತ್ತೊಳ್ ಮಗ ತಪ್ಪ ಮಾಡ್ಬಿಟ್ಟೆ ಮಗ ಅಂತ ಎಲ್ಲ ಅಂತಿದ್ದೆ. ನಮ್ಮ ಮನೆ ಕಡೆ ಏನಂದ್ರೆ ನಾನು ಲಕ್ಷ ದುಡಿದ್ರು ಅವ್ರಿಗೆ ಬೇಜಾರೆ. ನಾನು ಇಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷ ದುಡಿಲಿ ಅವ್ರಿಗೆ ಬೇಜಾರು. ಏನಂದ್ರೆ ದುಡ್ಡು ಮೇಲೆ ಪ್ಲಸ್ ಆಯ್ತು, ಫೇಮ್ ಸಿಕ್ತು, ಜನರು ಪ್ರೀತಿ ಸಿಕ್ತು, ಎಲ್ಲ ಹೋದ ಕಡೆ ಗುರುತು ಹಿಡಿದ್ಬಿಟ್ಟು ಫೋಟೋಗಳು ತಗೋತಾರೆ. ತುಂಬಾ ಜನ ಮೆಸೇಜ್ ಮಾಡ್ತಾರೆ ಹುಡುಗಿರೆಲ್ಲ, ಬಟ್ ನಂದು ಯಾರಿಗೂ ರಿಪ್ಲೈ ಕೊಡಕ್ ಹೋಗಲ್ಲ, ಏನು ಮಾಡಕ್ ಹೋಗಲ್ಲ. DM ಚೆಕ್ ಮಾಡಲ್ಲ ಸರ್. ಆಲ್ಮೋಸ್ಟ್ ಏನೋ ಪ್ರಮೋಷನ್ಸ್ ಬಂದಿದ್ರೆ ಮಾತ್ರ ರಿಪ್ಲೈ ಕೊಡ್ತೀನಿ ಹೊರತದ ಯಾರೇ ಆದ್ರೂ ರಿಪ್ಲೈ ಕೊಡ. ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಚೆನ್ನಾಗವ್ರೆ, ಅವ್ರು ಕರೆಕ್ಟ್ ಆಗವ್ರೆ. ನನ್ನ ಪಾಯಿಂಟ್ ಆಫ್ ವ್ಯೂ ನಾನೇನೋ ಕನ್ಸ್ ಕಟ್ಕೊಂಡಿದ್ದೆ. ಇವಾಗ ನಾನು ಲವ್ ಮಾಡ್ತೀನಿ ಅಂದ್ರೆ ನಾನು ಓಪನ್ ಆಗಿ ಹೇಳಿದ್ದೆ ಆ ಹುಡುಗಿಗೆ, ನೋಡಮ್ಮ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ನಂಗಲ್ಲಿ ಬೇರೆ ಇಂಟೆನ್ಷನ್ ಇಲ್ಲ, ಮದುವೆ ಮಾಡ್ಕೋಬೇಕಷ್ಟೇ. ಅವರು ಕೂಡ ಇವಾಗ ಸ್ಟಾರ್ಟ್ ಆದೆ ನಾನು. ಅಂದ್ರೆ ಇವಾಗ ಲಾಯಲ್ ಲವ್ ಮಾಡೋ ಟೈಮಲ್ಲಿ ಈ ಹುಡುಗಿರು ಇದು ಮಾಡ್ತಾರಲ್ಲ, ಈ ಬೆಸ್ಟ್ ಫ್ರೆಂಡ್ ಅದು ಇದು ಅಂದಾಗ ಚೂರು ಡೌಟ್ ಬರುತ್ತೆ ನಮಗೂ. ಸ್ವಲ್ಪ ಟಾಕ್ಸಿಕ್ ಆದಾಗ ಅವ್ರಿಗೆ ಇಷ್ಟ ಆಗಿಲ್ಲ. ಅಂದ್ರೆ ನಿನ್ನ ಯೂಸ್ ಮಾಡ್ಕೊಳ್ಳೋಕೆ ಇಲ್ಲ, ನಿನ್ ಜೊತೆ ಸೆಕ್ಸ್ ಮಾಡೋಕೆ ಲವ್ ಮಾಡಿದ್ರೆ ಅದ್ ಬೇರೆ ಮಾತು. ಹೌದು, ಆ ಲವ್ವೇ ಬರಲ್ಲ ನಮ್ಗೆ. ನಮ್ಮ ಮನೇಲಿ ಕಲ್ಸ್ಕೊಟ್ಟಿದ್ದು ನಮ್ಮ ಅಮ್ಮ ಬುದ್ಧಿ ಮಾತು ಹೇಳಿದ್ದಲ್ಲ ಹಂಗೆ. ಹುಡುಗರು ಲವ್ ಅಲ್ಲಿ 90% ಕರೆಕ್ಟ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಅವ್ರಿಗೆ ಏನ್ ಪ್ರೀತಿ ಕೊಡ್ಬೇಕು ಕೊಡ್ತಾರೆ, ಅವ್ರಿಗೆ ಏನ್ ಟೈಮ್ ಕೊಡ್ಬೇಕು ಕೊಡ್ತಾರೆ. ಅದೆಲ್ಲ ಕೊಡಕ್ ಹೋಗ್ಬೇಡ್ರಿ, ಅದೇ ಮಾಡೋದು ನೀವು ತಪ್ಪು. ಇವಾಗ ಅಂದ್ರೆ ಮನೆಯವ್ರು ಏನಂತಾರೆ, ಮನೆ ಕಡೆ ಏನಿಲ್ಲದೆ ನೀವು ಒಂದು ಜೀವನ ಕಟ್ಕೊಂಡಿದ್ದೀರಿ, ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಬದುಕ್ತಿದ್ದೀರಿ. ನಮ್ಮ ಮನೆ ಕಡೆ ಏನಂದ್ರೆ ನಾನು 1 ಲಕ್ಷ ದುಡಿದ್ರು ಅವ್ರಿಗೆ ಬೇಜಾರೆ. ನಾನು ಇಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷ ದುಡಿಲಿ ಅವ್ರಿಗೆ ಬೇಜಾರು. ಏನಂದ್ರೆ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬಿಟ್ಟು ನೀನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗ್ಬೇಕಾಗಿತ್ತು ಅಂತ ನಮ್ಮ ಮನೆಯವ್ರಿಗೆ ಆಸೆ. ನಾನು 1 ವರ್ಷ ಡ್ರಾಪ್ ಮಾಡಿದ್ನಲ್ಲ, ಡ್ರಾಪ್ ಮಾಡಿ ಬೇರೆ ಡಿಗ್ರಿ ಚೂಸ್ ಮಾಡಿ ಅದು ಡಿಸ್ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡ್ಕೊಂಡೆ ನಾನು. ಬಟ್ ನಮ್ಮ ಮನೆಯವ್ರಿಗೆ ಇವನು ಕಂಪ್ಯೂಟರ್ ಎಲ್ಲ ಹಿಂಗೆ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ, ಈಗ ನಮ್ಮ ರಿಲೇಷನ್ ಎಲ್ಲ ಇರ್ತಾರಲ್ಲ ಆ ಥರ ಎಲ್ಲ ಮಾಡ್ಲಿ. ಅದ್ರಲ್ಲಿ ನಮ್ದು ಚಿಕ್ಕಪ್ಪ ಒಬ್ರು ಫಾರಿನ್ ಅಲ್ಲಿ ಅವರೆಲ್ಲ ಕಂಪ್ಲೀಟ್ ಮಾಡೋನ ಕರ್ಕೊಂಡು ಹೋಗ್ತೀನಿ ಎಲ್ಲ ಅಂದಿದ್ರು. ಅವ್ರಿಗೊಂದು ಪಾಪ ಮನೆಯವ್ರಿಗೊಂದೆಲ್ಲ ಆಸೆ, ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿ ಬದುಕಲಿ, ಹಂಗೆ ಮಾಡಲಿ ಅಂತ. ಬಟ್ ಎಂಡ್ ಆಫ್ ದ ಡೇ ಅಲ್ಲೇನು ದುಡಿದವ್ರು ನಾವು ಅದೇ ದುಡಿತಾ ಇದೀವಿ, ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಇಲ್ಲ. ಓಕೆ, ಏನೋ ಒಂದು ಅವ್ನ ಆಸೆ, ಅವ್ನ ಲೈಫ್ ಅನ್ಕೊಂಡು ಸುಮ್ಮನೆ ಇದ್ದಾರೆ. ಮಾಡಪ್ಪ ಏನು ಮಾಡ್ತೀವಿ ಮಾಡು ಅಂತ ಇದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಬಳಕೆ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ ಅಲ್ವಾ? ಸೊ ಇಲ್ಲಿ ನೀವು ಈ ಫೀಲ್ಡ್ ಬಂದಾದ್ಮೇಲೆ ಪ್ಲಸ್ ಏನೇನ್ ಪ್ಲಸ್ ಆಯ್ತು ನಿಮ್ಗೆ ಅಂತ? ಪ್ಲಸ್ ಸರ್, ಒಂದು ದುಡ್ಡು ಮೇಲೆ ಪ್ಲಸ್ ಆಯ್ತು, ಫೇಮ್ ಸಿಕ್ತು, ಜನರು ಪ್ರೀತಿ ಸಿಕ್ತು, ಎಲ್ಲ ಹೋದ ಕಡೆ ಗುರುತು ಹಿಡಿದ್ಬಿಟ್ಟು ಫೋಟೋಗಳು ತಗೋತಾರೆ. ಅದು ನಮಗೂ ಇತ್ತು ಮೊದಲು. ನಾವು ಬೇರೆ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ನಾವು ಫೋಟೋ ತಗೋತಿದ್ವಿ. ನಾವು ಈ ತರ ಆಗ್ಬೇಕು ಅಂತ ಆಸೆ ಇದ್ದಾಗ ಅದು ಇಡೇ ಇರ್ತು. ಮತ್ತೆ ಊರಲ್ಲೂ ಕೂಡ ಜನ ಒಂಥರ ಸೆಲಿಬ್ರಿಟಿ ತರ ಎಲ್ಲ ಫೀಲ್ ಕೊಡ್ತಾರೆ ಹೋದಾಗೆಲ್ಲ, ಅದೊಂದು ಖುಷಿ. ಮೈನಸ್ ಅಂದ್ರೆ ಸರ್, ಅಂದ್ರೆ ಮೈನಸ್ ನಾನು ಕೇಳ್ತೀನಿ ಆಮೇಲೆ. ಮೈನಸ್ ಅದು ಸಿಕ್ಕಾಪಟ್ಟಿರುತ್ತೆ ಸೋಷಿಯಲ್ ಮೀಡಿಯಾ ಅಂದ್ರೆ, ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಪ್ಲಸ್ ಅದೇ ಸರ್, ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಫರ್ ಬರುತ್ತೆ, ಮತ್ತೆ ಸಿನಿಮಾ ಕರೀತಾರೆ, ಸಿನಿಮಾದವ್ರು ಬರ್ರಿ ಅಂತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ರೆಕಗ್ನೈಸ್ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಮತ್ತೆ ಪ್ರಮೋಷನ್ ಎಲ್ಲ ಫ್ರೀ ಬಟ್ಟೆ ಕೊಡ್ತಾರೆ. ಹಂಗಿದ್ರೆ ಎಷ್ಟು ಜೊತೆ ಬಟ್ಟೆ ಇಸ್ಕೊಂಡಿದ್ರಿ ಇಲ್ಲವರೆಗೂ? ತುಂಬಾ ಇದೆ ಸರ್, ಎಲ್ಲ ಬಟ್ಟೆ ಕಲೆಕ್ಷನ್ ಅಂದ್ರೆ ತುಂಬಾ ಜಾಸ್ತಿ ಸರ್. ಎಲ್ಲ ಪ್ರೀತಿಯಿಂದ ಕೊಟ್ಟಿರೋದ? ಅಂದ್ರೆ ಈಗ ಪ್ರಮೋಷನ್ ಹೋದ್ವಿ ಅಂದ್ರೆ ಇವಾಗ ಪಾಪ ಕಾಸು ಕೊಡ್ತಾರೆ, ತಗೊಳ್ಳಿ ಇದೊಂದು ಅಂತ ಹಿಂಗ್ ಕೊಡ್ತಾರೆ. ಏನೇ ನಾವು ಪ್ರಮೋಷನ್ ಮಾಡಕ್ ಹೋದ್ರು ಅಲ್ಲಿ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾರೆ ಅವ್ರ ಕಡೆಯಿಂದ. ಫ್ರೀ ಬರುತ್ತೆ ಸರ್, ಅದೊಂದು ಖುಷಿ. ಕಾಸು ಕೊಟ್ಟು ತಗೊಳಂಗಿಲ್ಲ, ಕಾಸು ಕೊಟ್ಟು ಅದನ್ನು ಐಟಮ್ ಕೊಡ್ತಾರಲ್ಲ ಸರ್, ಇಲ್ಲ ಮತ್ತೇನ್ ಬೇಕು ಸರ್? ಗ್ರೇಟ್. ಅವ್ರಿಗೊಂದು ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ. ಪ್ರಮೋಷನ್ ಕೊಡೋ ಎಲ್ಲ, ಅನ್ನ ಕೊಡೋರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಹಾಗೇನೆ ಇವಾಗ ಪ್ಲಸ್ ಹೇಳಿದ್ರಿ, ಮೈನಸ್ ಮಾತಾಡೋಣ. ಹಂಗಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಅಂದ ಕೂಡಲೇ ಇವಾಗ ಸಾಕಷ್ಟು ಜನ ನಿಮ್ಗೆ ಫಾಲೋವರ್ಸ್ ಇದ್ದಾರೆ, ಲಕ್ಷ ಗಂಟ್ಲೆ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಹುಡುಗಿರು ಕೂಡ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ನಿಮ್ಗೆ. ಶರಣ್ ಅವ್ರ ಹುಡುಗಿರಿಗೆ, ತುಂಬಾ ಜನ ಹುಡುಗಿರಿಗೆಲ್ಲ ಟೋಪಿ ಹಾಕಿದ್ದಾರೆ ಅಂತ. ಟೋಪಿ ಹಾಕಿದ್ದಾರೆ, ಕೈ ಕೊಟ್ಟಿದ್ದಾರೆ. ಅದಲ್ಲ ಆ ತರದ್ದೆಲ್ಲ ಏನೇನು ಆಗಿದ್ಯಾ? ಇಲ್ಲ ಸರ್, ಆ ತರ ಏನಿಲ್ಲ ಸರ್. ತುಂಬಾ ಜನ ಮೆಸೇಜ್ ಮಾಡ್ತಾರೆ ಹುಡುಗಿರೆಲ್ಲ, ಬಟ್ ನಂದು ಯಾರಿಗೂ ರಿಪ್ಲೈ ಕೊಡಕ್ ಹೋಗಲ್ಲ, ಏನು ಮಾಡಕ್ ಹೋಗಲ್ಲ. DM ಚೆಕ್ ಮಾಡಲ್ಲ ಸರ್. ಆಲ್ಮೋಸ್ಟ್ ಏನೋ ಪ್ರಮೋಷನ್ಸ್ ಬಂದಿದ್ರೆ ಮಾತ್ರ ರಿಪ್ಲೈ ಕೊಡ್ತೀನಿ ಹೊರತದ ಯಾರೇ ಆದ್ರೂ ರಿಪ್ಲೈ ಕೊಡಲ್ಲ. ಯಾರು ಇಲ್ಲಿವರೆಗೂ ಟೋಪಿ ಹಾಕಿಲ್ಲ ಸರ್. ಟೋಪಿ ಹಾಕ್ಸ್ಕೊಂಡಿದೀನಿ ಹೊರತು ಟೋಪಿ ಹಾಕಿಲ್ಲ. ಟೋಪಿ ಯಾರಿಗೂ ಹಾಕಿಲ್ಲ? ಟೋಪಿ ಹಾಕಿಲ್ಲ ಸರ್, ಹಾಕ್ಸ್ಕೊಂಡಿದೀನಿ. ಯಾವ ರೀತಿ ಹಾಕ್ಸ್ಕೊಂಡಿದ್ದೀರಾ? ಅದೇ ಸರ್, ಲಾಯಲ್ ಲವ್ ಮಾಡಿ, ನಿಯತ ಲವ್ ಮಾಡಿ. ಒಂದೇ ಹುಡುಗಿನ ಲವ್ ಮಾಡಿದ್ದು, ಲೈಫಲ್ಲಿ ಒಂದೇ ಲವ್ ಸ್ಟೋರಿ ಇರೋದು. ಅದೇ ಹಂಗೆ ಸರ್, ನಿಯತ ಲವ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೊನೆಗೆ ಡಿಗ್ರಿಯಲ್ಲಿ ಇರುವಾಗಲಾ ಅಥವಾ ಬೆಂಗಳೂರಿಗೆ ಬಂದ್ಮೇಲೆನಾ? ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ. ಹೇಳಿ ಒಂಚೂರು ಡೀಟೇಲ್ ಆಗಿ. ನಾನ್ ಡೀಟೇಲ್ ಮಾತಾಡೋದು ಪಾಪ ಅವ್ರಿಗೆ ಇಷ್ಟ ಆಗಲ್ಲ ಅದ್ರ ಬಗ್ಗೆ. ಇಲ್ಲ, ಅವ್ರ ಹೆಸರೆಲ್ಲ ಬೇಡ. ಅಲ್ಲ ಸರ್, ಅದೇ ಯಾವ ತರ ಏನಾಯ್ತು? ಏನಾದ್ರು ಮೋಸ ಮಾಡಿ ತುಂಬಾ ನಂಬ್ಕೊಂಡಿರ್ತೀರಿ? ಮೋಸ ಮಾಡಿದ್ರು ಅನ್ನೋದಕ್ಕಿಂತ ಸರ್, ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಚೆನ್ನಾಗವ್ರೆ, ಅವ್ರು ಕರೆಕ್ಟ್ ಆಗವ್ರೆ. ನನ್ನ ಪಾಯಿಂಟ್ ಆಫ್ ವ್ಯೂ ನಾನೇನೋ ಕನ್ಸ್ ಕಟ್ಕೊಂಡಿದ್ದೆ. ಇವಾಗ ನಾನು ಲವ್ ಮಾಡ್ತೀನಿ ಅಂದ್ರೆ ನಾನು ಓಪನ್ ಆಗಿ ಹೇಳಿದ್ದೆ ಆ ಹುಡುಗಿಗೆ, ನೋಡಮ್ಮ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ
ನಂಗಲ್ಲಿ ಬೇರೆ ಇಂಟೆನ್ಷನ್ ಇಲ್ಲ, ಮದುವೆ ಮಾಡ್ಕೋಬೇಕಷ್ಟೇ. ಅವರು ಕೂಡ ಇನ್ಸ್ಟಾಗ್ರಾಮ್ ಮುಖಾಂತರ ಫ್ರೆಂಡ್ ಆಗಿದ್ದ? ಹೌದು ಸರ್. ಹೇಳಿ 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 ಸರ್, ಕಂಟಿನ್ಯೂ. ಅದೇ ಸರ್, ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಹೇಳ್ಬಿಟ್ಟೆ ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಪ್ರಪೋಸ್ ಮಾಡಿದಾಗೆಲ್ಲ ಚೆನ್ನಾಗೇ ಇದ್ವಿ, ಜೊತೆಲಿ ಎಲ್ಲ ನಡೀತು. ಲವ್ ಮಾಮೂಲಿ ಎಲ್ಲ ಲವ್ ಆದಾಗ ಗೊತ್ತಲ್ಲ ಸರ್, ಚೆನ್ನಾಗೇ ಇತ್ತು. ಬರ್ತಾ 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 ನಾನು ಸ್ವಲ್ಪ ಟಾಕ್ಸಿಕ್ ಆಗಿ ಸ್ಟಾರ್ಟ್ ಆದೆ ನಾನು. ಅಂದ್ರೆ ಇವಾಗ ಲಾಯಲ್ ಲವ್ ಮಾಡೋ ಟೈಮಲ್ಲಿ ಈ ಹುಡುಗಿರು ಇದು ಮಾಡ್ತಾರಲ್ಲ, ಈ ಬೆಸ್ಟ್ ಫ್ರೆಂಡ್ ಅದು ಇದು ಅಂದಾಗ ಚೂರು ಡೌಟ್ ಬರುತ್ತೆ ನಮಗೂ. ಸ್ವಲ್ಪ ಟಾಕ್ಸಿಕ್ ಆದಾಗ ಅವ್ರಿಗೆ ಇಷ್ಟ ಆಗಿಲ್ಲ. ಅಂದ್ರೆ ಈ ಲವ್ ವಿಚಾರದಲ್ಲಿ ಹೆಂಗ್ ಗೊತ್ತಾ ಸರ್, ನಮ್ಮ ಹಂಗಾಗಿರ್ಬೇಕು. ಆ ವರ್ಡ್ ಯೂಸ್ ಮಾಡಲ್ಲ, ಬಟ್ ಮಾಡ್ತೀನಿ. ಒಂಥರ ಈ ಚೂತಿ ಅಂತಾರೆ ಗೊತ್ತಾ ಸರ್, ಹಂಗೆ ಇರ್ಬೇಕು ವಿಚಾರದಲ್ಲಿ ನಾವು. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಹೂ ಅನ್ಬೇಕು, ಅವ್ರು ಹೇಳಿದ್ದೆಲ್ಲ ಸರಿ ಅನ್ಬೇಕು. ಹ್ಞೂ ಆಯ್ತು, ಹೌದಾ ಚಿನ್ನಿ, ಸರಿ ಚಿನ್ನಿ, ಓಕೆ ಚಿನ್ನಿ, ಆಯ್ತು ಹಂಗೆ ಇರೋ. ಅವೆಲ್ಲ ಹೊರಗಡೆ ಹೋಗಿದ್ಯಾ ಹುಡುಗನ ಜೊತೆ, ಇದೇನು ಸರಿ ಆಯ್ತು, ಆರಾಮ ಬಾ. ನೀನ್ ಯಾಕೆ ಹೋಗಿದ್ಯಾ ಅಂತ ಕ್ವಶನ್ ಮಾಡಿದ್ರೆ ನೀವು ಕೆಟ್ಟರಾಗ್ಬಿಡ್ತೀವಿ. ನಮ್ಗೆ ಅದು ಗೊತ್ತಾಯ್ತು ಸರ್ ನನಗೆ. ಓ ಹಿಂಗೆ ಈ ತರ ವಿಚಾರ ಅಂದಾಗ ನಾನು ಸೈಲೆಂಟ್ ಆಗಿ ಕೂತ್ಕೊಳ್ಳಲ್ಲ ಸರ್. ಯಾಕಂದ್ರೆ ನಾನು ಲಾಯಲ್ ಲವ್ ಮಾಡ್ತೀನಿ, ಮದುವೆ ಮಾಡ್ಕೊಂಡ್ ಮಾಡ್ತಿರೋದು ನಾನು. ಏನೇನ ಯೂಸ್ ಮಾಡ್ಕೊಳ್ಳೋಕೆ ಇಲ್ಲ, ನಿನ್ ಜೊತೆ ಸೆಕ್ಸ್ ಮಾಡೋಕೆ ಲವ್ ಮಾಡಿದ್ರೆ ಅದ್ ಬೇರೆ ಮಾತು. ಹೌದು, ಆ ಲವ್ವೇ ಬರಲ್ಲ ನಮ್ಗೆ. ನಮ್ಮ ಮನೇಲಿ ಕಲ್ಸ್ಕೊಟ್ಟಿದ್ದು ನಮ್ಮ ಅಮ್ಮ ಬುದ್ಧಿ ಮಾತು ಹೇಳಿದ್ದೆಲ್ಲ ಹಂಗೆ. ಲವ್ ಮಾಡಕ್ ಭಯ ಪಡೋ ಹುಡುಗ ನಾನು ಲವ್ ಅಲ್ಲಿ ಬಿದ್ದೀನಿ ಅಂದ್ರೆ ಎಂಡ್ ಆಫ್ ದ ಡೇ ಮದುವೆ ಆಗೋಣ ಅಂತ ಬಿದ್ದಿದೆ. ಅದೇನಾಯ್ತು ಸರ್. ಬಟ್ ಅವ್ರು ಎಂಡ್ ಆಫ್ ದ ಡೇ ನಾನು ಟಾಕ್ಸಿಕ್ ಆಗಿದ್ದು ಇಷ್ಟ ಆಗಿಲ್ಲ, ಏನೋ ಆಗಿ ಅವರು ರೂಟ್ನ ಚೂಸ್ ಮಾಡ್ಕೊಂಡ್ರು. ಬೇಡ ನೀನು ನನ್ನ ಪಡಿ ನಾನು ಇರ್ತೀನಿ ಅಂದರು. ಸರಿ ಆಯ್ತಮ್ಮ, ನಿನ್ನ ಪಡಿ ನೀನಿರು, ನನ್ನ ಪಡಿ ನಾನು ಇರ್ತೀನಿ ಅಂತೇಳಿ. ಬಟ್ ಎಂಡ್ ಆಫ್ ದ ಡೇ ನಾನು ಲಾಯಲ್ ಆಗಿದೆ ಸರ್. ಹುಡುಗರೆಲ್ಲ ಲಾಯಲ್ ಆಗಿರ್ತಾರೆ ಆಕ್ಚುಲಿ. ಈ ಲವ್ ಅಲ್ಲಿ ಅವ್ರು ಕಂಟೆಂಟ್ ಕ್ರಿಯೇಟರೇ ಆಗಲಿ, ಅವ್ನು ಮಾಮೂಲಿ ವ್ಯಕ್ತಿನೇ ಆಗಲಿ, ಹುಡುಗರು ಲವ್ ಅಲ್ಲಿ 90% ಕರೆಕ್ಟ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಅವ್ರಿಗೆ ಏನು ಪ್ರೀತಿ ಕೊಡ್ಬೇಕು ಕೊಡ್ತಾರೆ, ಅವ್ರಿಗೆ ಏನು ಟೈಮ್ ಕೊಡ್ಬೇಕು ಕೊಡ್ತಾರೆ. ಅದೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ, ಅದೇ ಮಾಡೋದು ನೀವು ತಪ್ಪು. ಅವ್ರನ್ನ ಎಲ್ಲಿ ಇಡ್ಬೇಕು ಹಂಗೆ ಇಡಬೇಕು. ಅವ್ರಿಗೆ ಪ್ರಿಯಾರಿಟಿ ಕೊಡ್ತಾರೆ ಸರ್. ಹುಡುಗರೆಲ್ಲ ಪ್ರಿಯಾರಿಟಿ ಕೊಡಕ್ಕೆ ಹೋಗ್ಬಾರ್ದು. ಪ್ರಿಯಾರಿಟಿ ಟೈಮ್ ಕಮ್ಮಿ ಕೊಡಬೇಕು. ಬಿಸಿ ನೋಡಿ ಸರ್, ನಾನೇ ಇವಾಗ ಶಾರ್ಟ್ ಫಿಲ್ಮ್ ಶೂಟಲ್ಲಿ ಇರಲಿ, ಯಾವುದೇ ಸಿನಿಮಾ ಶೂಟಲ್ಲಿ ಹೋದ್ರು ಕೂಡ ರಪ್ಪದ ಫೋನ್ ಇತ್ತಿದ್ದೆ. ನಂಗೆ ಬೈತಿದ್ರು, ನಮ್ಮ ಸುಪ್ರೀತ್ ನಮ್ಮ ಎಲ್ಲರೂ ಎಲ್ಲ ಬೈತಿದ್ರು. ಏನಲ್ಲಿ ಎಲ್ಲ ಟೈಮಲ್ಲೂ ಟೇಕಲ್ಲಿ ಇದೆಯಾ, ಅಪ್ಪಜಿ ಒಂದು ನಿಮಿಷ ಬೈತಾಳಪ್ಪಜಿ, ಒಂದು ನಿಮಿಷ ಹೇಳ್ತೀನಿ, ಚಿನ್ನ ಹೊರಗಡೆ ಮಾಡ್ತೀನಿ ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ನಾನು ಅಂದಾಗ ಅದೇ ತಪ್ಪಾಗೋದು ನಮ್ದು. ಜಾಸ್ತಿ ಪ್ರೀತಿ ತೋರಿಸಿದಾಗ ಅಲ್ಲಿ ಅದು ಅಮೃತನ ವಿಷಯ ಆಗುತ್ತೆ ಅಂದಾಗ ಅವರು ಇವ್ನು ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಇರ್ತಾನೆ ಬಿಡು, ಇವನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂತ ಆಟ ಆಡಿಸ್ಬಿಡ್ತಾರೆ ಸರ್. ಅದಕ್ಕೆ ಸ್ವಲ್ಪ ಪ್ರೀತಿ ಕಮ್ಮಿ ತೋರಿಸಿ ನಿಮ್ಮ ಪ್ರೀತಿಸೋರ ಮೇಲೆ. ಅಲ್ಲ, ಕೊನೆಗೆ ಸಿಗಬೇಕು ಅಂದರೆ ನೀವು ಏನೇ ಮಾಡಿದ್ರು ಕೂಡ ಸಿಗ್ತಾರೆ. ನಿಮ್ಮನ್ನು ಅವ್ರು ಜೆನ್ಯೂನ್ ಲವ್ ಮಾಡ್ತಿದ್ರೆ ನೀವೇನೇ ಮಾಡಿ, ನೀವು ಜಗಳ ಆಡಿ ಏನೇ ಮಾಡಿ, ನೀವು ಬ್ಲಾಕ್ ಮಾಡಿ ಏನೇ ಮಾಡಿ, ನಿಮ್ಮ ಹತ್ರ ಬಂದೇ ಬರ್ತಾರೆ ಕೊನೆಗೆ. ಅವ್ರ ಹತ್ರ ಜೆನ್ಯೂನಿಟಿ ಇರಲಿಲ್ಲ, ಲಾಯಲಿಟಿ ಇರಲಿಲ್ಲ ಅಂದರೆ ಅವ್ರಿಗೆ ಹುಡುಕ್ತಾ ಇರ್ತಾರೆ. ತಪ್ಪು ಸರ್, ನಮ್ಮ ಹತ್ರ ಏನಾದರೂ ಹುಡುಕ್ತಾ ಇರ್ತಾರೆ. ನೀವು ಚಿಕ್ಕ ಪಾಯಿಂಟ್ ಕೇಳಿದ್ರು ಕೂಡ ಅವ್ರಿಗೆ ಟಾಕ್ಸಿಕ್ ಆಗಿಬಿಡ್ತಾರೆ. ಬಿಟ್ಟು ಹೋಗ್ಬೇಕು ಅಂತ ರೆಡಿ ಆದ್ರೆ ನಮ್ಮ ಹತ್ರ ತಪ್ಪು ಹುಡುಕ್ತಾ ಇರ್ತಾರೆ. ತಪ್ಪಲ್ಲಿ ಸಿಕ್ಕಾಕೊಂಡ್ ಬಿದ್ದೇ ಬೀಳ್ತೀವಿ ಸರ್. ಇದ್ದಾಗ ಮಾಡ್ತಾರೆ, ನೀನ್ ಟಾಕ್ಸಿಕ್ ಆಗಿದೆ ಹಂಗೆ ಹಿಂಗೆ ಅಂತ ರೀಸನ್ ಆಗ್ಬಿಟ್ಟು ಹೋಯ್ತಾ ಇರ್ತಾರೆ ಪಡೆಯವರು. ಸೊ ಸಿಕ್ಕಾಪಟ್ಟೆ ನೊಂದಿದ್ದೀರ ಹಂಗಿದ್ರೆ? ಓ ಸರ್, ಒಂದು ಇಟಲಿ ಸರ್ ಇವಾಗ ಕಬ್ಜನ ಹೆಸರು ಸ್ವಲ್ಪ ಕಮ್ಮಿಗೆ ಇತ್ತು ಅಂದ್ರೆ, ಇವಾಗ ರೀಸೆಂಟ್ ಆಗಿ ಧರ್ಮಸ್ಥಳ ಹೋಗಿ ಬಂದ್ಮೇಲೆ ಇದು ಪದಯಾತ್ರೆ ಮಾಡಿದೆ ನಾನು. ಅದು ನಂತರ ನಾನು ಬರ್ತೀನಿ ಮ್ಯಾಟ್ರಿಗೆ. ನಿಮ್ ಲವ್ ಸ್ಟೋರಿ ಮುಗಿತಾ? ಇಷ್ಟೇ ಸರ್, ಸಿಂಪಲ್. ಒಂದು ವರ್ಷ ಲವ್ ಸ್ಟೋರಿ. ಹಿಂಗ ಒಂದು ಲೈಫಲ್ಲಿ ಒಬ್ರು ಬಂದ್ರು ಮತ್ತೆ ಹೋಗ್ಬಿಟ್ರು. ಸೋಷಿಯಲ್ ಮೀಡಿಯಾ ಮುಖಾಂತರನೇ ನಿಮ್ಗೆ ಇದೊಂದು ಅನುಭವ ಆಗಿದೆ. ಈ ತರ ಸಿಕ್ಕಾಪಟ್ಟೆ ಜನ ಅಂದ್ರೆ ಸಿಕ್ಕಾಪಟ್ಟೆ ಹುಡುಗಿರು ಈ ತರ ಫೇಸ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ದಯವಿಟ್ಟು ನೋಡಿ ಮಾಡಿ ಲವ್ ಮಾಡಿ. ಸಡನ್ ಆಗಿ ಏನೋ ಒಂದು ಫ್ರೆಂಡ್ಸ್ ಆದ್ರು ಅಂತ ಜಾಸ್ತಿ ನಂಬಕ್ ಹೋಗ್ಬೇಡಿ. ನಾನು ತಪ್ಪು ಮಾಡಿದ್ದಲ್ಲೇ ತುಂಬಾ ನಂಬಿಟ್ಟೆ. ಕ್ವಶನ್ನೇ ನನಗೆ ಅವ್ರಿಗೆ ಕ್ವಶನ್ ಮಾರ್ಕೆ ಮಾಡ್ತಿರ್ಲಿಲ್ಲ. ಅವ್ರು ಏನೇ ಮಾಡಿದ್ರು ಅದೇ ಸರಿ ಅನ್ಕೊಂಡಿದ್ದೆ. ಕ್ವಶನ್ ಮಾಡಿ ಎಲ್ಲನೂ ಎಲ್ಲೋದು ಏನು ಮಾಡಿದೆ ಎಲ್ಲ ಕೇಳಿ, ಅವಾಗಲೇ ಗೊತ್ತಾಗೋದು ಒಬ್ಬ ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತವ್ರೆ ಅಂದರೆ ಎಲ್ಲದಕ್ಕೂ ಆನ್ಸರ್ ಕೊಡ್ತಾರೆ, ನಿಮ್ಗೆ ಟೈಮ್ ಕೊಡ್ತಾರೆ, ಎಷ್ಟೇ ಬಿಸಿ ಇದ್ರು ನಿಮ್ಮನ್ನು ಪ್ರೀತಿಸ್ತಾರೆ. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ನಿಮ್ಗೆ ರಿಟರ್ನ್ ನಿಮ್ಗೆ ಟೈಮ್ ಕೊಡಲಿಲ್ಲ ಮಾಡಿಲ್ಲ ಅಂದಾಗ ಅಲ್ಲಿ ಫೇಕ್ ಲವ್ ಅಂತ ನಿಮ್ಗೆ ಗೊತ್ತಾದಾಗ ಬಿಟ್ಬಿಡಿ. ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ, ನಮ್ಮ ದಾರಿ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಆ ಡಿಪ್ರೆಷನ್ ಫೀಲಲ್ಲಿ ಇದ್ದರೆ ಲೈಫೇ ಹೋಗ್ಬಿಡುತ್ತೆ. ಯಾರೋ ಲೈಫಲ್ಲಿ ಬರಬೇಕು ಅಂತ ದೇವ್ರು ಇದ್ದರೆ ಬಂದು ಹೋಗ್ತಾ ಇರ್ತಾರೆ. ಎಂಡ್ ಆಫ್ ದ ಡೇ ನಿಮ್ಮ ಮನೆಯವ್ರನ್ನ ಲವ್ ಮಾಡಿ ಅಷ್ಟೇ. ತಾಯಿ ತಂದೆನ ಲವ್ ಮಾಡಿ, ನಿಮ್ಮ ಕೆಲಸನ ಲವ್ ಮಾಡಿ, ನಿಮ್ಮ ಒಂದು ಇದನ್ನ ಲವ್ ಮಾಡಿ, ಗೋಲ್ನ ಲವ್ ಮಾಡಿ, ನಿಮ್ಮ ಗ್ರೋತ್ನ ನೀವು ನೋಡ್ಕೊಳ್ಳಿ. ನೀವು ಗ್ರೋತ್ ಆಗಿ ಒಂದು ಸ್ಟ್ಯಾಂಡಾಗಿ ನಿಂತ್ಕೊಂಡ್ಮೇಲೆ ಬಿಟ್ಟು ಹೋಗಿರೋ ಆ ಹುಡುಗಿ ಕೂಡ ನಿಮ್ಮ ಹತ್ರ ಬಂದೇ ಬರ್ತಾಳೆ ರಿಟರ್ನು. ಲೈಫಲ್ಲಿ ಸಕ್ಸಸ್ ಆಗಿ ಅಷ್ಟೇ. ಸೊ ಅಟ್ಲೀಸ್ಟ್ ಬಂದಿಲ್ಲ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬೇಜಾರಂತ ಪಡ್ತಾಳೆ, ಅವನ ಜೊತೆ ನಾನು ಇರ್ಬೇಕಾಗಿತ್ತು ಅಂತ ಪಕ್ಕ ಹುಡ್ಕೋತಾರೆ ಸರ್. ಅದೂ ನೀವು ಚೆನ್ನಾಗಿರಿ ಸರ್. ನಾವು ಹೇಳ್ತಿಲ್ವಾ, ಲವ್ ಮಾಡೋ ಹುಡುಗರು ಆಲ್ಮೋಸ್ಟ್ ಚೆನ್ನಾಗಿರಿ. ನೀವು ದುಡ್ಡು ಮಾಡಿ, ನೀವು ಏನು ಕೆಲಸ ಮಾಡೋಕೆ ಮಾಡಿ, ಫೋಕಸ್ ಮಾಡಿ, ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ಕೊಂಡು ಉದ್ಧಾರ ಆದ್ಮೇಲೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿ ಹುಡ್ಕೋತಾಳೆ, ಹೊಟ್ಟೆ ಹುರ್ಕೋತಾಳೆ. ಒಂದು ಒಳ್ಳೆ ಹುಡುಗಿ ನಿಮಗೋಸ್ಕರ ಲೈಫಲ್ಲಿ ಹಣೆ ಬರ್ದಿರುತ್ತೆ, ದೇವ್ರು ಇಟ್ಟಿರ್ತಾನಂತೆ. ಕೊನೆಗೆ ಸಿಗ್ತಾಳೆ ಹುಡುಗಿ. ಸೊ ಇಷ್ಟೆಲ್ಲ ಆದ್ಮೇಲೆ ಏನಾದ್ರು ಮತ್ತೆ ಬಾಟ್ಲ್ ಗಿಟ್ಲ್ ಹಿಡಿದ್ರ ಹುಡುಗಿ ಬಿಟ್ಟು ಅಲ್ಲ ಅಂತ? ಅದು ಆಗಿದೆ ಸರ್ ಮಾಮೂಲಿ. ಎಷ್ಟು ದಿನ?
ಒಂದು 2-3 ಮಂತ್ ಒಂದು 2 ತಿಂಗಳು ನಾನು ಡಿಪ್ರೆಷನ್ ಇದೆ ಸರ್. ಹೊರಗಡೆ ಬರಕ್ ಆಗಿಲ್ಲ. ನೆನಪಾಗೋದು ಅವು ಮೆಮೊರೀಸ್ ಇರುತ್ತಲ್ಲ ಸರ್, ಅವು ನೆನಪುಗಳು ಕಾಡ್ತಾ ಇರುತ್ತೆ ನಮ್ಗೆ. ಕೂತಾಗ ನಿಂತಾಗಲೂ ಕೂಡ ಅದೇ ನೆನಪುಗಳು ಬರುತ್ತೆ. ಜೊತೆಲಿರೋದು, ಮೆಸೇಜ್ ಮಾಡಿದ್ದು, ಅದು ಇದು ಹರ್ಟ್ ಆಗ್ತಾ ಇರುತ್ತೆ. ಅವಾಗ ಇವಾಗ್ಲೂ ನೆನಪಾಗುತ್ತಾ ಕೆಲವೊಂದು ಇದನ್ನು ಓಡಾಡಿದ್ದು? ಸರ್ ಅದ್ರ ಹಂಗೆ ಸರ್, ಫಸ್ಟ್ ಲವ್ ಅಲ್ಲ ಸರ್ ನಂದು, ಆಗುತ್ತೆ, ಕಾಡ್ತಾ ಇರುತ್ತೆ. ಓಕೆ, ಹೆಂಗೆ ಅದರಿಂದ ಆಚೆ ಹೆಂಗ್ ಬಂದ್ರಿ? ಬಾಟ್ಲಿ ಹಿಡ್ಕೊಂಡು? ಫ್ರೆಂಡ್ಸು ಸರ್, ಫ್ರೆಂಡ್ಸು, ನನ್ನ ಜೊತೆ ಇರೋ ಫ್ರೆಂಡ್ಸು. ಓಕೆ, ಹೇಳಿ ಯಾವ ಥರ ಅಲ್ಲಿಂದ ಹೆಂಗೆ ಹೊರ ತಂದ್ರು ಅವರೆಲ್ಲ? ರಾಮ್ಜಿ, ಪಚ್ಚು, ಶ್ರೀಕಾಂತ್, ನನ್ನ ರೂಮಲ್ಲಿ ಇರೋರು ರೂಮ್ಮೇಟ್ಸ್. ಇವಾಗ ಹೆಂಗ್ ಹೊರಗಡೆ ತಂದ್ರು ಅಂದ್ರೆ, ಅವಳು ಒಬ್ಳೇ ಅವಳು. ಇವಾಗ ಇಷ್ಟೆಲ್ಲ ದೊಡ್ಡ ಇದೈತೆ, ಸಮುದ್ರ ಐತೆ, ಸಮುದ್ರ ಒಂದೇ ಮೀನು ಇರುತ್ತಾ? ಎಷ್ಟು ಮೀನುಗಳಿರಲ್ಲ ಹೇಳು, ಆ ಒಂದೇ ಮೀನಿಗೆ ಸ್ಟಕ್ ಆಗಿದ್ಯಾ, ಆ ಮೀನ ನೀನು ಅದು ಅನ್ಕೊಂಡು ಏನೋ ಮೋಟಿವೇಶನ್ ರೀಲ್ಸ್ ಕಳ್ಸೋರು ಸರ್. ಇವಾಗ ಈ ಬ್ರೇಕಪ್ ಆದ್ಮೇಲೆ ಒಂದು ಮೋಟಿವೇಶನ್ ಜಿಮ್ ಮಾಡೋವೆಲ್ಲ ರೀಲ್ ಕಳ್ಸೋರು. ಮತ್ತೆ ಬಂದ್ ಬುದ್ಧಿ ಮಾತಾಡೋರು. ಎಷ್ಟೋ ಟೈಮಲ್ಲಿ ನಾನು ಅಳ್ತಿದ್ದೆ, ನಾನು ಒಂದ್ ಬಿಯರ್ ಕುಡ್ಕೊಳ್ಳೋದು, ಅಳ್ಕೊಂಡ್ ಕೂತ್ಕೊಳ್ಳೋದು, ಮಗ ನೆನ್ಪಾಗ್ತಾಳ ಮಗ, ತಪ್ಪು ಮಾಡ್ಬಿಟ್ಟೆ ಮಗ ಅಂತ ಎಲ್ಲ ಅಂತಿದ್ದೆ. ಬೈಯೋರು, ನೀನ್ ಒಬ್ನೇ ಮಾಡಿದೆಲ್ಲ, ನಾವು ಮಾಡಿದೀವಿ, ಹಂಗೆ ಹಿಂಗೆ ಅಂತ. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಜೀವನ ಹೆಂಗೆ ಅಂತ ಎಲ್ಲ ತೋರ್ಸ್ಕೊಂಡ್ ಬಂದ್ರು ಸರ್. ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ಬಿಟ್ರು. ಏನೇ ಆಗ್ಲಿ ಬಿಟ್ಕೊಟ್ಟಿಲ್ಲ ನಾನು ಅವ್ರು ಇರ್ತಿರ್ಲಿಲ್ಲ ಅಂತ ನಿಜ ಹೇಳ್ತೀನಿ ಸರ್. ಇಲ್ಲಿ ಕೂತ್ಕೋತಿರ್ಲಿಲ್ಲ ನಿಮ್ ಜೊತೆ ನಾನು, ಎಲ್ಲಿ ಇರ್ತಿದ್ನೋ ಗೊತ್ತಿಲ್ಲ, ಎಲ್ಲಿ ಸ್ಮಶಾನದಲ್ಲಿ ಇರ್ತಿದ್ನೋ ಗೊತ್ತಿರ್ಲಿಲ್ಲ. ದ ರಿಯಲ್ ಫ್ರೆಂಡ್ಸ್. ಅವ್ರಿಗೆ ನಾನು ಇದ್ರ ಮುಖಾಂತರ ಅವ್ರಿಗೆ ನಾ ಇದು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಅವ್ರ ಋಣ ತೀರ್ಸಕ್ಕಾಗಲ್ಲ. ಹೊರಗಡೆ ತಂದು ಮತ್ತೆ ನಾ ಹಳೆ ಕಬ್ಜನ್ನ ಮತ್ತೆ ಇದ್ ಮಾಡ್ಬಿಟ್ರು. ಇವಾಗ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್ ಇವಾಗ.